ನಮಸ್ಕಾರ. ಇವತ್ತಿನ ವಿಡಿಯೋ ದಾಖಲೆ 4 ತಿಂಗಳಿನಿಂದ ಕೆಳಕ್ಕೆ ಸರಿಯುತ್ತಿರುವ ಮಾರುಕಟ್ಟೆ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿಫ್ಟಿ 50 ಸೂಚ್ಯಾಂಕ ಜನವರಿ 2025ರಲ್ಲಿ ನೆಗೆಟಿವ್ ಕ್ಲೋಸ್ ಆಗಿದೆ. 0.5% ಕೆಳಗೆ ಬಿದ್ದಿದೆ. ಹಿಂದಿನ ತಿಂಗಳನ್ನು ಲೆಕ್ಕಕ್ಕೆ ತಗೊಂಡ್ರೆ ಅದು 4 ದಿನ ಕಂಟಿನ್ಯೂಸ್ ರ್ಯಾಲಿ ಆದ ಬಳಿಕವು. ಇದು ದಾಖಲೆ 4 ಕಂಟಿನ್ಯೂಸ್ ಮಂತ್ಸು ಮಾರುಕಟ್ಟೆಯಲ್ಲಿ ಒಂದಷ್ಟು ಡೌನ್ ಟ್ರೆಂಡ್ ಇರುವಂತಹದ್ದು. ನಿಫ್ಟಿ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಕ್ಲೋಸ್ ಆಗ್ತಾ ಇದೆ ಮಂತ್ ಆಫ್ ಅಕ್ಟೋಬರ್ 2024 ಇಂದ. ಇದು ಲಾಂಗೆಸ್ಟ್ ಸ್ಟ್ರೀಕ್ ಸಿನ್ಸ್ 2001. ಕಳೆದ 30 ವರ್ಷದಲ್ಲಿ ಈ ತರ 5 ಅವಧಿಗಳಿದ್ವು ಇನ್ ವಿಚ್ ನಿಫ್ಟಿ 50 ಕ್ಲೋಸ್ ನೆಗೆಟಿವ್ಲಿ ಫಾರ್ 4 ಕಾನ್ಸಿಕ್ಯೂಟಿವ್ ಮಂತ್ಸ್. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿಅಂಶಗಳು. List of 3 or more consecutive months of Nifty decline. Number 1, September 1994 to April 1995, 8 continuous months of decline, minus 31.4%. 2, July 1996 to November 1996, 5 ತಿಂಗಳು ಕಂಟಿನ್ಯೂಸ್ ಆಗಿ ಮಾರುಕಟ್ಟೆ ಬಿದ್ದದ್ದು, minus 26% ಫೈನಲ್. 3, October 1990 to January 1991, 4 ತಿಂಗಳು ಸತತ ಕುಸಿತ ಮತ್ತು ಮೈನಸ್ 28.5% ಟೋಟಲ್ ಪರ್ಸೆಂಟೇಜ್ ಡಿಕ್ಲೈನ್. 4, ಮೇ 1998 ಟು ಆಗಸ್ಟ್ 1998, 4 ಕಾನ್ಸಿಕ್ಯೂಟಿವ್ ಮಂತ್ಸ್, ಮೈನಸ್ 26.4%. 5, ಜೂನ್ 2021 ಟು ಸೆಪ್ಟೆಂಬರ್ 2001, 4 ಕಂಟಿನ್ಯೂಸ್ ಮಂತ್ಸ್ ಬಿದ್ದಿದ್ದು, ಮೈನಸ್ 21.8%. 6, ಈ ಸತಿ ಆಗಿರೋದು ಅಕ್ಟೋಬರ್ 2024ರಿಂದ ಜನವರಿ 2025ವರೆಗೆ 4 ಕಂಟಿನ್ಯೂಸ್ ಮಂತ್ಸ್ ಬಿದ್ದಿರೋದು, ಮೈನಸ್ 8.9% ಟೋಟಲ್ ಪರ್ಸೆಂಟೇಜ್ ಡಿಕ್ಲೈನ್. 8, ಜನವರಿ 2020 ಟು ಮಾರ್ಚ್ 2020, 3 ಕಂಟಿನ್ಯೂಸ್ ಡಿಕ್ಲೈನ್. 9, ಫೆಬ್ರವರಿ 1993 ಟು ಏಪ್ರಿಲ್ 1993, 3 ತಿಂಗಳು ಕಂಟಿನ್ಯೂಸ್ ಬಿದ್ದಿರೋದು, ಮೈನಸ್ 20.7%. 10, ಫೆಬ್ರವರಿ 2001 ಟು ಏಪ್ರಿಲ್ 2001, 3 ಕಂಟಿನ್ಯೂಸ್ ಮಂತ್ ಬಿದ್ದಿದೆ, ಮೈನಸ್ 18%. 11, ಮಾರ್ಚ್ 2000 ಟು ಮೇ 2000, 3 ಕಾನ್ಸಿಕ್ಯೂಟಿವ್ ಮಂತ್ ಕೆಳ ಬಿದ್ದಿದೆ, ಮೈನಸ್ 16.6%. 12, ಜುಲೈ 2011 ಟು ಸೆಪ್ಟೆಂಬರ್ 2011, 3 ತಿಂಗಳು ಸತತ, ಮೈನಸ್ 12.5%. 13, ಮಾರ್ಚ್ 2002 ಟು ಮೇ 2002, 3 ಕಾನ್ಸಿಕ್ಯೂಟಿವ್ ಮಂತ್ಸ್ ಬಿದ್ದಿದೆ, ಮೈನಸ್ 9.9%. 14, ಏಪ್ರಿಲ್ 2002 ಟು ಜೂನ್ 2022, ಕಾನ್ಸಿಕ್ಯೂಟಿವ್ ಡಿಕ್ಲೈನ್ ಮಂತ್ಸ್ 3, ಟೋಟಲ್ ಪರ್ಸೆಂಟೇಜ್ ಡಿಕ್ಲೈನ್ ಮೈನಸ್ 9.6%. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ 5 ಪ್ರೀವಿಯಸ್ ಇನ್ಸ್ಟೆನ್ಸಸ್ ಅಲ್ಲಿ ನಿಫ್ಟಿ 50 ಕಂಟಿನ್ಯೂಸ್ ಆಗಿ ನೆಗೆಟಿವ್ ಆಗಿ ಕ್ಲೋಸ್ ಆಗಿರೋದು 4 ತಿಂಗಳಲ್ಲಿ. ಅಲ್ಲಿ ಪರ್ಸೆಂಟೇಜ್ ಫಾಲ್ 20ರಿಂದ 30% ಇತ್ತು. ಆದರೆ ಈ ಸತಿ ಪರ್ಸೆಂಟೇಜ್ ಫಾಲ್ ಕೇವಲ 10% ವರೆಗೆ ಮಾತ್ರ ಇದೆ. ಆದ್ದರಿಂದ ಇದು ಒಂದು ರೇರ್ ಸಿಚುವೇಶನ್. ಪ್ರೈಸ್ ಕರೆಕ್ಷನ್ ಆಗ್ತಾ ಇದೆ, ಮಾರುಕಟ್ಟೆ ಕೆಳಗೆ ಬೀಳ್ತಾ ಇದೆ, ಕನ್ಸಾಲಿಡೇಷನ್ ಆಗ್ತಾ ಇದೆ ಗ್ರಾಜುವಲ್ ಆಗಿ 4 ತಿಂಗಳಿಂದ. ಇಟ್ ಲುಕ್ಸ್ ಲೈಕ್ ಎ ಟೈಮ್ ಕರೆಕ್ಷನ್ ರದರ್ ದ್ಯಾನ್ ಪ್ರೈಸ್ ಕರೆಕ್ಷನ್. ಭಾರತದ ಮಾರುಕಟ್ಟೆ ಕೆಳಗೆ ಬೀಳಲಿಕ್ಕೆ ಮುಖ್ಯವಾದ ಕಾರಣ ಎಫ್ಐಗಳು ಕಂಟಿನ್ಯೂಸ್ ಆಗಿ ಸತತವಾಗಿ ಭಾರತದ ಮಾರುಕಟ್ಟೆಯಲ್ಲಿ ಷೇರುಗಳನ್ನು ಮಾರ್ತಾ ಇರೋದು ಮತ್ತು ಡಾಲರ್ ಮತ್ತೆ ಮತ್ತೆ ಮೇಲಕ್ಕೆ ಹೋಗ್ತಾ ಇರೋದು. ಇಲ್ಲಿಯವರೆಗೆ ಒಂದಂದಾಜು 2.6 lakh crores ವರ್ತ್ ಷೇರುಗಳನ್ನು ಎಫ್ಐಗಳು ನೆಟ್ ಬೇಸಿಸ್ ಮೇಲೆ ಭಾರತದ ಮಾರುಕಟ್ಟೆಯಲ್ಲಿ ಮಾರಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಡಿಐಐಗಳು ಅಂದರೆ ದೇಶೀಯ ಸಾಂಸ್ಥಿಕ ಹೂಡಿಕೆದಾರರು ತಾವು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕ್ತಾ ಇದ್ದಾರೆ ಮತ್ತು ಅದೇನೇನು ಸೇಲ್ ಆಗ್ತಿದೆಯೋ ಅವುಗಳನ್ನೆಲ್ಲವನ್ನು ಇವರು ಪರ್ಚೇಸ್ ಮಾಡ್ತಾ ಇದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ಹೂಡಿಕೆದಾರರು ಈಗ ಕಾಯ್ತಾ ಇರೋದು ಯೂನಿಯನ್ ಬಜೆಟ್ ಮತ್ತೆ ಅದರಿಂದಾಗಿ ಏನಾದರೂ ಪಾಸಿಟಿವ್ ನ್ಯೂಸ್ ಸಿಗ್ಬೋದು. ಭಾರತದ ಮಾರುಕಟ್ಟೆ ಹಿಂದಿನ ದಿನಗಳ ಚರಿತ್ರೆ ತಗೊಂಡ್ರೆ ಬಜೆಟ್ ದಿನ ಬಹಳ ವಾಲಟೈಲ್ ಇರುತ್ತೆ. ಕಳೆದ 10 ವರ್ಷದಲ್ಲಿ ನಿಫ್ಟಿ ಬಜೆಟ್ ದಿನ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ 6 ಟೈಮ್ಸ್. ಮತ್ತೆ ಹಿಸ್ಟಾರಿಕಲಿ ಆವರೇಜ್ ರಿಟರ್ನ್ ಫಾರ್ ದ ನಿಫ್ಟಿ 1 ವೀಕ್ ಬಿಫೋರ್ ದಿ ಬಜೆಟ್ ಮೈನಸ್ 0.46, ಮತ್ತೆ ಅದಾದ್ಮೇಲೆ ರಿಬೌಂಡ್ ಆಗುತ್ತೆ, ಚೇತರಿಕೆ ಕಾಣುತ್ತೆ 1.35% ಮುಂದಿನ 1 ವಾರದಲ್ಲಿ. ಹಿಂದಿನ ದಿನಗಳಲ್ಲಿ ನಾವು ನೋಡಿದ ವಿಶೇಷ ಏನಂತಂದ್ರೆ ನಿಫ್ಟಿ ಏನಾದರೂ 1% ಕೆಳಗೆ ಬಿದ್ದಿದ್ರೆ ಬಜೆಟ್ಗಿಂತ ಮುಂಚೆ, ಅದಾದ್ಮೇಲೆ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಚೇತರಿಕೆಯನ್ನು ಕಾಣುತ್ತೆ. ಆಮೇಲೆ ಮಾರುಕಟ್ಟೆಯಲ್ಲಿ ಒಂದು ಮಾತಿದೆ, ಹಿಸ್ಟ್ರಿ ರಿಪೀಟ್ಸ್. ಈ ಸತಿನೂ ಅದೇ ತರ ಆಗುತ್ತಾ ಅಂತ ಕಾದು ನೋಡ್ಬೇಕಾಗಿದೆ.
ನಾಳೆ ಫೆಬ್ರವರಿ 1 ಬಜೆಟ್ ದಿನ ಶನಿವಾರ. ನಾವು ನಿಮಗೋಸ್ಕರ ಬಜೆಟಿನ ಬಗೆಗೆ ಹೈಲೈಟ್ ಮಾಡಿ ಒಂದು ವಿಶೇಷವಾದಂಥ ವಿಡಿಯೋನ ಸೃಷ್ಟಿ ಮಾಡ್ತೇವೆ. ನಾಳೆ ಶನಿವಾರ ಮಾರುಕಟ್ಟೆಗೆ ರಜೆ. ಆದರೆ ನಾಳೆ ರಜೆ ಇಲ್ಲ, ಮಾರುಕಟ್ಟೆ ಕೆಲಸ ಮಾಡ್ತಾ ಇರುತ್ತೆ. ಯಾಕಂತಂದ್ರೆ ಅದೇನಾದ್ರೂ ಬಜೆಟಿಗೆ ಮಾರುಕಟ್ಟೆ ರಿಯಾಕ್ಷನ್ ಬಂದ್ರೆ ನಾಳೆ ಗೊತ್ತಾಗೋಗ್ಲಿ ಅನ್ನುವಂಥ ಉದ್ದೇಶದಿಂದ ನಾಳೆಯ ಬಜೆಟ್ ಬಂದ್ಮೇಲೆ ಕಾದು ನೋಡಬೇಕು. ಸರ್ಕಾರದ ಈ ನಡೆಯಿಂದ ಅಥವಾ ಬಜೆಟ್ ಇಂದ ಯಾವ್ಯಾವ ಕ್ಷೇತ್ರಗಳಿಗೆ ಅನುಕೂಲ ಆಗುತ್ತೆ. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಾಳೆ ಬಜೆಟ್ ಆದ್ಮೇಲೆ ಮಾರುಕಟ್ಟೆ ಪಾಸಿಟಿವ್ ಆಗಿ ಕ್ಲೋಸ್ ಆಗುತ್ತಾ, ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತಾ? ದಯವಿಟ್ಟು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಟೈಪ್ ಮಾಡಿ ನಮ್ಮ ಸಮೀಕ್ಷೆಗೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.